ಚುನಾವಣೆ ಮುಗಿದು ಫಲಿತಾಂಶ ಬಂದರೂ ಕೂಡ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಜಿದ್ದಾಜಿದ್ದಿ ಮಾತ್ರ ಹಾಗೆ ಮುಂದುವರೆದಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ರಮೇಶ್ ಜಾರಕಿಹೊಳಿ ಏಕಾಏಕಿಯಾಗಿ ವೈಲೆಂಟ್ ಆಗಿದ್ದು ಕುಂದಾನಗರಿಯಲ್ಲಿ ಮತ್ತೆ ಕಿಡಿ ಹೊತ್ತಿಸಿದಂತಾಗಿದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಬಿಜೆಪಿಯಲ್ಲಿದ್ದ ಪೀಡ ಕಾಂಗ್ರೆಸ್ಗೆ ಹೋಗಿದೆ. ಲಕ್ಷ್ಮಣ ಸವದಿಗೆ ರಮೇಶ್ ಜಾರಕಿಹೊಳಿ ಗುದ್ದು. ಅದೇನೋ ಗೊತ್ತಿಲ್ಲ, ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಹೊರಬಂದ್ರು ಅದರ ಕಾವು ಮಾತ್ರ ತಣ್ಣಗಾಗ್ತಾನೆ ಇಲ್ಲ. ಇಷ್ಟು ದಿನ ಜಾರಕಿಹೊಳಿ ಬ್ರದರ್ಸ್ ಮತ್ತು ರಮೇಶ್ ಕತ್ತಿ ಕುಟುಂಬದ ನಡುವಿನ ಟಾಕ್ ಫೈಟ್ ಸದ್ದು ಮಾಡ್ತಾ ಇತ್ತು. ಈಗ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ ಸವದಿ ಟಾಕ್ ವಾರ್ ತಾರಕಕ್ಕೇರಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ರಮೇಶ್ ಜಾರಕಿಹೊಳಿ ಇದೀಗ ಸವದಿ ಕೋಟೆಯಲ್ಲಿ ನಿಂತು ಸವದಿ ವಿರುದ್ಧವೇ ಬೆಂಕಿ ಉಗುಳಿದ್ದಾರೆ. ಕಣೆ 10 ದಿವಸ ಬಂದರು, ನಮ್ಮ ಪೀಡ ಹೋಗ್ತದೆ ಬಿ ಜೆ ಪಿಯಿಂದ. ಇಲ್ಲಿತ್ತಂದ್ರೆ ಭಾಳ ದೊಡ್ಡ ಲೀಡ್ರ್ ಆಗ್ತದೆ. ಅಲ್ಲಿ ಒಂದು ಪೀಡ 5 ವರ್ಷ ಎಮ್ ಎಲ್ ಎ ಆಗಿರ್ಬೋದು. ಅವ್ನ ವ್ಯಕ್ತಿತ್ವ ಹಾಳಬೇಕು. ಅವ್ನು ಏನು ಕಾಂಗ್ರೆಸ್ ಹೋಗಿ ಎಮ್ ಎಲ್ ಎ ಆಗಿರ್ಬೋದು, 5 ವರ್ಷ ಸಮಾಧಾನ ಕೂತಿರ್ಬೋದು. ಬಟ್ ಬಿ ಜೆ ಪಿನ ಪೀಡ ಹೋಯ್ತು. ರಮೇಶ್ ಜಾರಕಿಹೊಳಿ ಮೆಂಟಲ್ ಇಂದ ಸವದಿ. ರಮೇಶ್ ಮಾತಿನಿಂದ ಕೆರಳಿ ಕೆಂಡವಾಗಿರೋ ಲಕ್ಷ್ಮಣ ಸವದಿ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಅಥಣಿ ಜನ ಅವನನ್ನ ತಿರಸ್ಕಾರ ಮಾಡಿದ್ದಾರೆ. ಮಾನ ಮರ್ಯಾದೆ ಇದ್ರೆ ನಮ್ಮ ಜಿಲ್ಲೆಗೆ ಕಾಲಿಡಬಾರ್ದಿತ್ತು. ಅವನೊಬ್ಬ ಮೆಂಟಲ್ ಅಂತ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಭ್ಯರ್ಥಿಯನ್ನು ನಿಲ್ಲಿಸಿ ಪಾಪ ಮುಗ್ಧ ವ್ಯಕ್ತಿನ ನಿಲ್ಲಿಸಿ ಅದಕ್ಕೆ ತಿರುಪತಿ ನಾಮ ಹಾಕಿಸಿದ್ರು. ಈ ಪುನಃ ಬಂದು ಕೃಷ್ಣಾ ಸಕ್ಕರೆ ಕಾರ್ಖಾನೆ ಬಗ್ಗೆ ಚುನಾವಣೆ ಬೆಂಬಲವನ್ನು ಕೊಟ್ಟು ಅಥಣಿ ತಾಲೂಕಿನ ಜನ ರಮೇಶ್ ಜಾರಕಿಹೊಳಿ ಅವರನ್ನು ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ. ಆ ತಿರಸ್ಕಾರದ ಅರಿವು ಅವ್ರಿಗೆ ಇನ್ನೂ ಆಗಿಲ್ಲ. ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲು ಹಾಕಬಾರ್ದು. ಯಾರು ಜಾಣರಿರ್ತಾರೆ, ಯಾರು ಬುದ್ಧಿಜೀವಿಗಳಿರ್ತಾರೋ ಅಂಥವ್ರಿಗೂ ಎಲ್ಲ ಸೂಕ್ಷ್ಮತೆಗಳ ಅರ್ಥ ಆಗುತ್ತೆ. ಇನ್ನು ಇಷ್ಟು ದಿನ ಡಿಸಿಸಿ ಬ್ಯಾಂಕ್ ಚುನಾವಣೆ ಆಯಿತು. ಈಗ ಅಥಣಿ ಕೃಷ್ಣಾ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಚುನಾವಣೆ ಕಾವು ಜೋರಾಗ್ತಿದೆ. ಸವದಿ ಹಿಡಿತದಲ್ಲಿರುವ ಸಹಕಾರ ಸಕ್ಕರೆ ಕಾರ್ಖಾನೆ ವಶಕ್ಕೆ ಪಡೆಯೋಕೆ ರಮೇಶ್ ಜಾರಕಿಹೊಳಿ ಮುಂದಾಗ್ತಿದ್ದಾರೆ. ಇದರಿಂದ ಬೆಳಗಾವಿ ಜಿಲ್ಲಾ ಅಖಾಡ ಮತ್ತಷ್ಟು ರಂಗೇರೋದಂತೂ ಫಿಕ್ಸ್. ಶ್ರೀಧರ್ ಕೋಟಾರಗಸ್ತಿ, TV5 ಕನ್ನಡ, ಬೆಳಗಾವಿ.